ನಮ್ಮ ಪೂರ್ತಿ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಎಲ್ಲ ಸೈಂಟಿಫಿಕ್ ತೋರಿಸುತ್ತೆ ನಮ್ಮ ಗ್ರಹಗಳು. ಹಾಗಾಗಿ ಆ ಜಾತಕದಲ್ಲಿ ಹಾಗಿದ್ದಾಗ ಹುಡುಗಿಯ ತಪ್ಪೇನಿದೆ, ಹುಡುಗನ ತಪ್ಪೇನಿದೆ? ನೋಡುವವರು ಸರಿಯಾಗಿಲ್ಲದೆ ಇದ್ದಾಗ ಏನಾಗುತ್ತೆ, ಜೀವನ ಎಲ್ಲ ನರಕಮಯ ಆಗಾಗ್ಬಿಡುತ್ತೆ. ಹಾಗಾಗಿ ನಮ್ಮ ಹುಡುಗಿ ಪ್ರಶ್ನೆಯನ್ನು ಕೇಳ್ತು, ಏನು ನೋಡಬೇಕು ಅಂತ. ನೋಡಿ, ಜಾತಕವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲನೇದಾಗಿ ಸಂತಾನ ಭಾಗ್ಯ ಇದೆಯಾ, ಮಾಂಗಲ್ಯ ಭಾಗ್ಯ ಇದೆಯಾ, ಏನಾದರೂ ಮುಂದಕ್ಕೆ ತೊಂದರೆಗಳಿದೆಯಾ ಜಾತಕದಲ್ಲಿ. ಅದಕ್ಕೆ ಋಷಿಮುನಿಗಳೇನು ಮಾಡಿದ್ರು, ಇಂಥ ರಾಶಿ ಹುಡುಗಿಯನ್ನು ಮದುವೆ ಮಾಡಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದರೆ, ಏನಪ್ಪ 100 ಜಾತಕ ತೊಗೊಂಡೋದ್ವಿ, 100 ಜಾತಕ ತೊಗೊಂಡೋದ್ರು ಗುರುಗಳು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಹೊಂದಾಣಿಕೆನೇ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಒಂದಿರುತ್ತೆ. ಸಾತ್ವಿಕ, ತಾಮಸ, ರಾಜಗುಣ ಅಂತ 3 ಗುಣಗಳಿದೆ ಪ್ರತಿಯೊಬ್ಬ ಹೆಣ್ಣಲ್ಲೂ ಗಂಡಲ್ಲೂ. ಅದೇನಾಗುತ್ತೆ, ಸಾತ್ವಿಕವಾಗಿರೋರ್ತಾಗ ಸಾತ್ವಿಕವನ್ನು ಕಟ್ಟಿದ್ರೆ ಒಳ್ಳೆಯದು. ಗುರುಗಳೇ ರಾಕ್ಷಸಗಣ ಹುಡುಗಿ, ಅಯ್ಯೋ ಹುಡುಗನ ತಿಂದಾಕ್ಬಿಡ್ತಾಳೇನೋ, ಖಂಡಿತವಾಗಲೂ ಇಲ್ಲ. ಬ್ಲೈಂಡಾಗಿ ಅದನ್ನು ನಾವು ಇದು ಮಾಡಬಾರ್ದು. ಅದಕ್ಕೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ದ್ವಿರ್ದ್ವಾದಶ, ಹುಡುಗಿಯ ಮನೆಯಿಂದ ಹುಡುಗನ ಮನೆ 2ನೇ ಮನೆ ಆಗಬಾರ್ದು. ಧನ ನಷ್ಟ. ಕೆಲವ್ರು ಹೇಳ್ತಾರೆ ಮದುವೆ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣ ನಮ್ದೆಲ್ಲ ಲಾಸ್ ಆಗ್ಬಿಡ್ದು ಗುರುಗಳೇ ಅಂತಂತಾರೆ. ಕಾರಣ ಅಂದರೆ ದ್ವಿರ್ದಾಶ ಆಗಬಾರ್ದು. ಷಷ್ಠಾಷ್ಟಮ, 6ನೇ ಮನೆಯಿಂದ 8ನೇ ಮನೆ ಆಗಬಾರ್ದು. ಹುಡುಗಿ ಮನೆ ಹುಡುಗ ಮನೆ. ಲಗ್ನಾಧಿಪತಿಗಳು ಚೆನ್ನಾಗಿದ್ದರೆ ನವಂಶದಲ್ಲಿ ತೊಂದರೆ ಇಲ್ಲ, ಆದರೆ ವಿಮರ್ಶೆ ಮಾಡಬೇಕು, ತಿಳ್ಕೊಂಡಿರಬೇಕು, ಆಳವಾದ ಅಧ್ಯಯನ ಮಾಡಿ ಶಾಸ್ತ್ರವನ್ನು ತಿಳ್ಕೊಂಡಿದ್ರೆ ಬ್ಲೈಂಡಾಗಿ ಹೇಳಲ್ಲ. ಆದ್ದರಿಂದ ಏನು ಮಾಡಬೇಕಾಗುತ್ತೆ ಅಂತಂದರೆ, ಷಷ್ಠಾಷ್ಟಮದ 6ನೇ ಮನೆ 8ನೇ ಮನೆಯಿಂದ ಏನಾಗುತ್ತೆ, ಅದು ಮೃತ್ಯು ಅಂತ ಹೇಳ್ತಾನೆ. ಯಾವತ್ತೊಂದಿನ ಮೃತ್ಯುನೇ ಅದು. ನಂತರ ನವಮ ಪಂಚಮ ಅಂತ ಹೇಳ್ತಾರೆ. 9ನೇ ಮನೆಯಿಂದ 5ನೇ ಮನೆ ಆಗಬಾರ್ದು ಹುಡುಗಿ ಮನೆ, ಮಕ್ಕಳಾಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಹುಡುಗಂದು ಮುಚ್ಚಿಟ್ಕೊಂಡ್ಬಿಡ್ತಾರೆ, ಹುಡುಗಿದು ಮುಚ್ಚಿಟ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನಾದರೂ ಲೈಂಗಿಕ ಸಮಸ್ಯೆ, ಗರ್ಭದೋಷ ಏನೋ ಇರುತ್ತೆ ಪ್ರಾಬ್ಲಮ್ಮು, ಅದನ್ನು ಹೇಳ್ಕೊಳ್ಳೋಕೆ ನಾಚಿಕೆ ಪಟ್ಟು ಏನು ಮಾಡಿಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಮದುವೆ ಆದಮೇಲೆ ಕೆಲವ್ರು ಏನು ಮಾಡ್ತಾರೆ, ಹುಡುಗಿ ಮೇಲೆ ಹಾಕ್ಬಿಡ್ತಾರೆ. ಏನಂತ, ಹುಡುಗಿಗೆ ಹೆಲ್ತ್ ಸರಿ ಇಲ್ಲ ಹುಡುಗನ ಮೇಲೆ ಹಾಕ್ಬಿಡ್ತಾರೆ. ಅದನ್ನು ತೋರಿಸ್ಕೊಂಡು ಅದನ್ನೇ ಹೇಳಿದ್ದು, ಆಗೋದ ಮೇಲೆ ಚಿಂತೆ ಮಾಡಬಾರ್ದು. ಅದಕ್ಕೇನೋ ಪರಿಹಾರ ಹುಡುಕಬೇಕು. ಯಥಾವತ್ತಾಗಿ ಸುಸ್ಪಷ್ಟವಾಗಿ ಜಾತಕದ ಕರೆಕ್ಟಾಗಿ ಅಧ್ಯಯನ ಮಾಡಿದ್ದರೆ ಅದನ್ನು ಕರೆಕ್ಟಾಗಿ ಹೇಳ್ಬೋದು. ಯಾಕಂದರೆ ನಾವು ಗಾಡಿ ಕಳ್ಕೊಂಡ್ರೆ ಸಂಪಾದನೆ ಮಾಡ್ತೀವಿ, ಒಂದು ಸೈಟ್ ಹೋದರೆ ಸಂಪಾದನೆ ಮಾಡ್ತೀವಿ, ಏನೇ ಜೀವನದಲ್ಲಿ ಕಳ್ಕೊಂಡ್ರು ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ಮದುವೆ ಅನ್ನೋದು ಒಂದೇ ಬಾರಿನೇ ಮದುವೆ. ಅದರ ಜೊತೆಯಲ್ಲಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತಂದರೆ, ಯಾರ್ಯಾರು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಪಾಪ ಹೆಣ್ಣು ಮಕ್ಕಳು, ಆ ತಂದೆ ತಾಯಿಗಳು ಯೋಚನೆ ಮಾಡಲಿಕ್ಕೆ ಹೋಗ್ಬಿಡಿ ದಯವಿಟ್ಟು. ಮೂಲ ನಕ್ಷತ್ರ ಅಂದ ತಕ್ಷಣ ಆ ಹೆಣ್ಣು ಕೆಟ್ಟವಳು, ಮೂಲ ನಕ್ಷತ್ರ ಅಂದ ತಕ್ಷಣ ಮದುವೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದು ತುಂಬ ಕೆಟ್ಟ ಸ್ವಭಾವ. ಅದು ತಿಳ್ಕೊಳ್ದೇ ಇರೋ ಮಾತಾಡ್ತಕ್ಕಂಥ ವಿಚಾರ. ಅದು ಮೂಲ ನಕ್ಷತ್ರವಾದರೂ ಕೂಡ ಆದಿಪಾದವಾದರೂ ಗುರುಗಳೇ ಮೂಲ ನಕ್ಷತ್ರ 1ನೇ ಪಾದ ಆದರೂ ನಮ್ಮ ಮಗಳು ಮದುವೆ ಆಗ್ತಾಯಿಲ್ಲ, ಜಾತಕ ಕೊಟ್ಟರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೆಣ್ಣು ಮಗಳಿಗೆ ಆ ಭಗವಂತ ಹಣೆಯ ಬರದಲ್ಲಿ ಯಾವ ಹುಡುಗ ಸಿಗಬೇಕು ಅಂತ ಬರುತ್ತೋ ಅದನ್ನು ತಪ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೋಗ್ಬಿಟ್ಟು ಕೆಲವು ಜ್ಯೋತಿಷ್ಯರು ಏನು ಮಾಡ್ತಾರೆ, ನಾನು ಜ್ಯೋತಿಷ್ಯನ ದೂಷಣೆ ಮಾಡ್ತಾಯಿಲ್ಲ, ಕೆಲವರನ್ನು ಮಾತ್ರ ನಾನು ಹೇಳ್ತಾರೆ, ಅಪಾರ್ಥ ಮಾಡ್ಕೋಬಾರ್ದು. ಜಾತಕವನ್ನೇ ಬದಲಾಯಿಸ್ಬಿಡ್ತಾರೆ, ಮೂಲ ನಕ್ಷತ್ರನ ಜಾತಕನೇ ಬದಲಾಯಿಸ್ಬಿಡ್ತಾರೆ. ಹಿಂಗೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಆಶ್ಲೇಷ ನಕ್ಷತ್ರ ಅಂದರೆ ಅತ್ತೆ ಇಲ್ಲದ ಮನೆ ಬೇಕು ಅಂತಾರೆ, ವಿಶಾಖ ನಕ್ಷತ್ರ ಮೈದುನ ಇಲ್ಲದ ಮನೆ ಬೇಕು ಅಂತಾರೆ. ಆವಾಗ ಏನು ಮಾಡಿಬಿಡ್ತಾರೆ, ಅಯ್ಯೋ ನಮ್ಮ ಮಗಳಿಗೆ 37 ಆದರೂ ಮದುವೆ ಆಗ್ತಿಲ್ಲ, ಒಳ್ಳೆ ಜಾತಕನ ಚೇಂಜ್ ಮಾಡಿಬಿಟ್ಟು ಇವಾಗ ಚೇಂಜ್ ಮಾಡ್ತೀರಾ, ನಾಳೆ ದಿನ ಮಕ್ಕಳಾಗಲಿಲ್ಲ ಅಂತ ಜಾತಕ ತೊಗೊಂಬಂದಾಗ ಯಾವುದನ್ನು ನೋಡಬೇಕು, ಜಾತಕನೇ ನೋಡಬೇಕು. ಆ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ. ಅದಕ್ಕೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಕುಜುದೋಷವನ್ನು, ನಂತರ ಮಕ್ಕಳ ಭಾಗ್ಯವನ್ನು, ಮಾಂಗಲ್ಯ ಭಾಗ್ಯವನ್ನು ನೋಡಿ ಮುಂದುವರಿಸಿದ್ರೆ ಒಳ್ಳೆಯದು. ಇಷ್ಟು ಸವಿಸ್ತಾರವಾಗಿ ಜಾತಕ ನೋಡಿ ಹೇಳೋದು ತುಂಬಾ ಕಡಿಮೆ ಇದೆ. ನೀವು ಹೇಳಿದ 36 ಗಣಕೂಟದಲ್ಲಿ 30 ಬಂತು, ಓಕೆ ಮದುವೆ ಮಾಡಿಬಿಡಿ ಚೆನ್ನಾಗಿರ್ತಾರೆ ಅನ್ನೋ ಮಾತುಗಳು. ಬಟ್ ಇಷ್ಟು ವಿಸ್ತಾರವಾಗಿ ಹೇಳಿದ್ರೆ ಎಷ್ಟೋ ತೊಂದರೆಗಳು ಮುಂದೆ ಮದುವೆ ಆದ್ಮೇಲೆ ಆಗೋದು ಅವಾಯ್ಡ್ ಆಗುತ್ತೆ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುಮಾ ಅಂತ. ನಮ್ಮ ಮಗಳದ್ದು 8/2/1999. ಒಂದ್ ನಿಮಿಷ, 8/2/1999. 99. ಓಕೆ, ಟೈಮು ರಾತ್ರಿ 9:15. ರಾತ್ರಿ 9:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ, ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀಮ್ಮ, ದೇವ್ರ ದಯೆ. ವಿಶಾಖ ನಕ್ಷತ್ರ ಅಲ್ವಾ ನಿಮ್ಮ ಹೆಣ್ಣು ಮಗುದು? ಹೌದು ಹೌದು. 3ನೇ ಪಾದ ಅಲ್ಲ ತಾಯಿ? ಹೌದು ಹೌದು. ಅವನಮ್ಮ, ನೋಡಿ ಈ ಹುಡುಗಿ ಜಾತಕದಲ್ಲಿ ನಿಮ್ಮ ಮನೆ ದೇವ್ರು ಯಾವುದು? ಅಮ್ಮನವ್ರು ಇದೆಯಮ್ಮ ಮನೆ ದೇವರು? ಮನೆ ದೇವ್ರು ಕುಲದೇವರು ಕನಿಕಾ ಪರಮೇಶ್ವರಿ. ಅದೇ ಅಮ್ಮನವ್ರು ತಾನೇ ತಾಯಿ? ಹೌದು, ಕುಲದೇವರು. ಮನೆ ದೇವರು
ಇಲ್ಲಮ್ಮ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ ತಾಯಿ. ಇಲ್ಲಿ ಜಾತಕದಲ್ಲಿ ಏನಾಗಿದೆ ಅಂತಂದ್ರೆ ನಿಮ್ಮ ಹೆಣ್ಣು ಮಗುವಿನ ಜಾತಕದಲ್ಲಿ ನೋಡಿ, ದ್ವಿತೀಯದಲ್ಲಿ ಕುಜ, ಎರಡನೇ ಮನೆಯಲ್ಲಿ ಕುಜ. ನಿಮ್ಮ ಮನೆಯಲ್ಲಿ ಯಾರಾದರೂ ಆಕ್ಸಿಡೆಂಟಲ್ಲೋ ಅಪಮೃತ್ಯಲ್ಲೋ ಹೋಗಿದಾರ ತಾಯಿ? ಇಲ್ಲ ರೀ. ಒಬ್ಬರು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರೋದು ಕಾಣಿಸ್ತಾ ಇದೆಯಮ್ಮ. ಆಕ್ಸಿಡೆಂಟಲ್ಲೋ ಇಲ್ಲ ಅಪಮೃತ್ಯಲ್ಲೋ ಹೋಗಿದ್ದಾರೆ. ಪಂಚಮದಲ್ಲಿ ಕೇತು ಇರೋದು, ಷಷ್ಠಸ್ಥಾನದಲ್ಲಿ ಶುಕ್ರ ಇದೆ ತಾಯಿ. ಈ ಮಗು ಖಂಡಿತವಾಗ್ಲೂ ವಿವಾಹ ಬೇಕಾದ್ರೆ 2 ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅದು ಏನಪ್ಪ ಅಂದರೆ, ಒಂದು ಬಂದು ಪಂಚಮದಲ್ಲಿ ಕೇತು ಇದ್ದಾಗ ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥದ್ದೊಂದೇ, ಒಂದು ಬಂದು ವಿದೇಶ ಯೋಗ ಇರುತ್ತೆ. ನೀವು ವಿವಾಹದ ಕೇಳ್ತಾ ಇದ್ದೀರಾ ನೋಡಿ, 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಯಕ್ಷಿ ಶಾಪ ಅಂತ ಹೇಳ್ತಾರೆ. ಯಕ್ಷಿ ಶಾಪ ಅಂದರೆ ಸ್ತ್ರೀ ಶಾಪ ಇದೆ ಈ ಹುಡುಗಿಯ ಜಾತಕದಲ್ಲಿ. 2ನೇ ಮನೆಯಲ್ಲಿ ಕುಜನಿದ್ದು ಪಂಚಮದಲ್ಲಿ ಕೇತು ಇದ್ದಾಗ ಪಿತೃಗಳ ಕಾರ್ಯಗಳನ್ನು ನೀವು ಬಿಟ್ಟುಕಿರ್ತಕ್ಕಂಥ ಕಾಣಿಸ್ತಾ ಇದೆ ತಾಯಿ ಜಾತಕದಲ್ಲಿ. ದೊಡ್ಡವ್ರದ್ದು ಯಾವ್ದಾದ್ರು ತಿಥಿ ಕಾರ್ಯಗಳು, ಇಲ್ಲ ಯಾರಾದರೂ ಹಿಂದೆ ನಿಮಗೆ ತಿಳಿದೋ ನೀರಲ್ಲಿ ಹೋಗಿರ್ತಕ್ಕಂಥವ್ರು, ಅಥವಾ ಆಕ್ಸಿಡೆಂಟಲ್ಲಿ ಹೋಗಿರ್ತಕ್ಕಂಥವ್ರು, ಅಥವಾ ಸೂಸೈಡ್ ಮಾಡ್ಕೊಂಡು ಹೋಗಿರೋರು ಇದ್ದರೆ ವಿಚಾರಿಸಿ. ದಯವಿಟ್ಟು ಇದನ್ನು ಈ ಮಗು ವಿವಾಹಕ್ಕೆ ಏನು ಮಾಡಬೇಕಂದ್ರೆ, ಒಂದು ಚಂಡಿಕಾ ಹೋಮ ಅಂದರೆ ಆಗಲ್ಲ, ತುಂಬ ಕಷ್ಟ ಚಂಡಿಕಾ ಹೋಮವನ್ನು ಮಾಡೋದು, ನಿಯಮನಿಷ್ಠೆಯನ್ನು ಮಾಡಬೇಕು. ನೀವೇನು ಮಾಡಿ ಅಂತಂದರೆ ಮೋಕ್ಷ ನಾರಾಯಣ ಬಲಿಯನ್ನು ಮಾಡಿಸ್ತಕ್ಕಂಥದ್ದು. ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿ, ಸುಮ್ಮನೆ ಅರ್ಥ ಇಲ್ಲದೆ ಆ ಪೂಜೆ ಈ ಹೋಮ ಮಾಡದೆ ಪ್ರಯೋಜನ ಇಲ್ಲ. ಮಾಡಿದ್ರೆ ಅದರಿಂದ ಅನುಕೂಲ ಆಗ್ಬೇಕು ತಾಯಿ. ದಯವಿಟ್ಟು ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿಸಿ, ಕನಿಕಾ ಪರಮೇಶ್ವರಿಗೆ ವಸ್ತ್ರಧಾರಣೆ ಸೀರೆಯನ್ನು ದೇವಿಗೆ ಕೊಡಿ. ಜೊತೆಗೆ ಈ ಮಗುವಿನಿಗೆ ಇವರ ತಂದೆ ಇದ್ದರೆ ಕರ್ಕೊಂಡೋಗಿ ಮೋಕ್ಷ ನಾರಾಯಣ ಬಲಿಯನ್ನು ಮಾಡಿಸಿ, ನಿಶ್ಚಿತವಾಗಿ ಈ ಮಗುವಿಗೆ ಸೆಟ್ ಆಗುತ್ತಮ್ಮ ಮದುವೆ. ಈಶಾನ್ಯ ಅಂದರೆ ಪೂರ್ವ ದಿಕ್ಕಿನಿಂದ ಸೆಟ್ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್. ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ ಗುರೂಜಿ. ಹಲೋ. ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಶಾಂತಮ್ಮ ಅಂತ, ಬಳ್ಳಾರಿಯಿಂದ ಮಾತಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕು. 10/5/2001. 10/5/2001. ಹುಟ್ಟಿದ ಟೈಮು? ಹುಟ್ಟಿದ ಟೈಮು ಸಂಜೆ 7:30. ಸಂಜೆ 7:30. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಮೂಲ ನಕ್ಷತ್ರನಮ್ಮ? ಹೌದು ಗುರುಜಿ. ಮೂಲ ನಕ್ಷತ್ರ 1ನೇ ಪಾದ ತಾನೇ ತಾಯಿ? ಹೌದು ಸರ್. ಹಾನಮ್ಮ. ಏನು ಕೇಳಬೇಕಿತ್ತಮ್ಮ ವಿಷಯ? ಮದುವೆ ಸೆಟ್ ಆಗ್ತಿಲ್ಲ, ಅದ್ರ ಬಗ್ಗೆ ಕೇಳಬೇಕು. ನೀವು ಇಷ್ಟಪಟ್ಟಿದ್ದೇನಾಯ್ತಮ್ಮ? ಏನ್ ಗುರುಜಿ? ನೀವು ಇಷ್ಟಪಟ್ಟಿದ್ದೇನಾಯ್ತು ಹುಡುಗ? ಇಲ್ಲ ಗುರುಜಿ, ಅದು ಸರಿ ಆಗ್ಲಿಲ್ಲ. ಏನಾಯ್ತು, ಕ್ಯಾನ್ಸಲ್ ಆಯ್ತಾ? ಹೌದು ಗುರುಜಿ. ನೋಡಿಮ್ಮ, ನಿಮಗೆ ಸಪ್ತಮದಲ್ಲಿ ನೋಡಿ, ಪಂಚಮ ಷಷ್ಠ ಸಪ್ತಮ ಸ್ಥಾನದಲ್ಲಿ ಶನಿವತ್ ರಾಹು. ಈಗ ಏಜ್ ಎಷ್ಟಾಯ್ತು ನಿಮಗೆ? ಈಗ 26. ತಾಯಿ, ನಿಮಗೆ 23ಕ್ಕೆ ಮದುವೆ ಯೋಗ ಇತ್ತು. 23ಕ್ಕೆ ಚಿಕ್ಕ ವಯಸ್ಸಿಗೆ ಮದುವೆ ಯೋಗ ಇತ್ತು. ಸಪ್ತಮದಲ್ಲಿ ಶನಿ ಇದ್ದರೆ ಏನಾಗುತ್ತೆ ಅಂತಂದರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ, ಇಲ್ಲ ದಾಟಿದ್ರೆ 30 ದಾಟೋಗುತ್ತೆ. ಕೆಲವು ಬಾರಿ ಯಾವ ಸೆಟ್ ಆದರೂ ಸಾಕು ಅದೇ ಮದುವೆ ಆಗೋಣ ಅನ್ನತ್ತೆ. ನೋಡಿ, ಜಾತಕದಲ್ಲಿ ದ್ವಿತೀಯದಲ್ಲಿ ಕೇತು ಕುಜರಿಂದ ನಿಮ್ಮ ಪಿತೃಸ್ಥಾನ ಪ್ರಪಿತಾಮಹ ಅನ್ನತ್ತೆ. ನಿಮ್ಮ ತಾತ ಅಥವಾ ಮುತ್ತಾತ 4ನೇ ತಲೆಮಾರು ಮಾಡಿರ್ತಕ್ಕಂಥ ಸರ್ಪದೋಷದಿಂದ ನಿಮಗೆ ವಿವಾಹ ಸೆಟ್ ಆಗ್ತಿಲ್ಲ. ನೀವು ಸಾಧಾರಣವಾಗಿ ಸರ್ಪದೋಷ ಇದ್ದಾಗ, ದ್ವಿತೀಯದಲ್ಲಿ ಕೇತು ಇದ್ದಾಗ ಕುಟುಂಬ ಸುಖವನ್ನು ಅನುಭವಿಸಲಾರಳು. ಅದಕ್ಕೆ ತಾವೇನು ಮಾಡಬೇಕಂದ್ರೆ, ದಯವಿಟ್ಟು ಸರ್ಪ ಸಂಸ್ಕಾರವನ್ನು ಕುಕ್ಕೆ ಕ್ಷೇತ್ರದಲ್ಲಿ ಮಾಡಿ. ಜೊತೆಗೆ ಪಂಚಮದಲ್ಲಿ ಶುಕ್ರದಿಂದ ಏನು ಓದಿದ್ರೆ ತಾಯಿ ನೀವು? ನಮ್ದು BA ಕಂಪ್ಲೀಟ್ ಆಗಿದೆ. BA ಕಂಪ್ಲೀಟ್ ಆಗಿದೆ. ವಿದೇಶಕ್ಕೆ ಹೋಗೋ ಯೋಗ ಚೆನ್ನಾಗಿತ್ತಲ್ಲಮ್ಮ, ಹೋಗ್ಲಿಲ್ವೇ? ಕಾರಣದಿಂದ ಓದೋದಾಗಲಿಲ್ಲ. ತಾಯಿ, ದ್ವಿತೀಯದಲ್ಲಿ ಚಂದ್ರ ಇದೆ. ದಯವಿಟ್ಟು ಸುಳ್ಳನ್ನು ಹೇಳಬೇಡಿ, ಯಾಕಂದ್ರೆ ದ್ವಿತೀಯದಲ್ಲಿ ಚಂದ್ರ ಇದ್ರೆ ಸುಳ್ಳು ಹೇಳೋದು ಜಾಸ್ತಿ. ದಯವಿಟ್ಟು ನೀವು ಜಾತಕನ ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ಏನು ಬರೆದಿರ್ತಾನೆ ದೇವ್ರ ಭಗವಂತ, ಆ ಹುಡುಗ ಸಿಕ್ಕೇ ಸಿಗ್ತಾನೆ. ನೀವೇನು ಮಾಡಿ, ಹನುಮಾನ್ ಚಾಲಿಸಿನ ಪಾರಾಯಣ ಮಾಡಿ, ಅನುಕೂಲ ಇದ್ದರೆ ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬನ್ನಿ. ನಿಶ್ಚಿತವಾಗಿ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.